ಆಯಿತು. ರೀಚ್ ಆಗುತ್ತೆ. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಹೊಸ ಕಥೆನೇ. ಇನ್ನೊಂದೇನು ಹೇಳಿದ್ದಾರೆ ಅಂದರೆ ಇಲ್ಲಿ ಫ್ರೆಂಡ್ ತಂಗಿನೇ ಅನ್ನೋದೊಂದು ತೋರಿಸಿದ್ದಾರೆ. ಬಟ್ ಸ್ವಂತ ಅಣ್ಣ ತಂಗಿ ತೊದಗಿದ ತಕ್ಷಣ ಲವರ್ ಆಗ್ಬೇಕು ಅನ್ನೋದು ಒಂದು ಇದು ಮಾಡಿದ್ರು. ಅಂಥವ್ರು ನಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಫ್ರೆಂಡ್ ಏನು ಮಾಡ್ತಾರೆ, ಫ್ರೆಂಡ್ ಸಾಯ್ಸಾಗೋಯ್ತು. ಸಕ್ಕತ್ತಾಗಿದೆ. ಕ್ಲೈಮ್ಯಾಕ್ಸ್ ಹೇಳೋದು ಬೇಡ, ಬಂದು ಎಲ್ಲರೂ ನೋಡಿ. ತುಂಬ ಚೆನ್ನಾಗಿದೆ. ಹೊಸ ಕತೆ ಚೆನ್ನಾಗಿದೆ. ಹೊಸದಾಗಿ ಒಂಥರ ಡಿಫ್ರೆಂಟಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ. ಓಕೆ ಬಾ. ಚೆನ್ನಾಗಿತ್ತು ಮೂವಿ, ಸಖತ್ತಾಗಿತ್ತು. ನಿಜವಾಗ್ಲೂ ಹಳ್ಳಿ ಸೊಬಗು ತುಂಬಿತ್ತಲ್ವಾ, ಸೊ ಹಂಗಾಗಿ ನನಗೆ ತುಂಬ ಕನೆಕ್ಟ್ ಆಯಿತು. ತುಂಬಾ ಚೆನ್ನಾಗಿತ್ತು ಮೂವಿ, ತುಂಬ ಇಷ್ಟ ಆಯಿತು. ಸೊ ಎಮೋಷ್ನಲ್ ಟಚ್ ಆಯಿತು. ಥ್ಯಾಂಕ್ ಯು. ಏನು ಹೇಳಿ ಸರ್, ಏನು ಹೇಳಿ ತುಂಬ ಚೆನ್ನಾಗಿದೆ. ಮತ್ತು ಕೇಳಿ ಎಂಡ್ ಟ್ವಿಸ್ಟೇ ಮಜಾ ಮೂವಿಲಿ. ದಯವಿಟ್ಟು ಕನ್ನಡ ಸಿನಿಮಾನ ಬಂದು ಈ ಥರ ಒಳ್ಳೊಳ್ಳೆ ಸಿನಿಮಾನ ನೋಡಿ ಬೆಳೆಸಿ. ವಿಶ್ ಮಾತ್ರ ತುಂಬ ಚೆನ್ನಾಗಿದೆ. ಇಂಡಿಯನ್ ಅಂತ ಥಿಯೇಟ್ರಿಗೆ ಬಂದೇ ನೋಡಬೇಕು. ಆಲ್ ದ ಬೆಸ್ಟ್. ಒಳ್ಳೇದಾಗಲಿ ಕರಿಗಡ ಮೂವಿ. ಥ್ಯಾಂಕ್ ಯು. ಕಾಡ ಕನಕ ಲವ್ ಸ್ಟೋರಿ ನೋಡಬೇಕು ಅಂದರೆ ನೀವು ಥಿಯೇಟರ್ಗೆ ಹೋಗಿ ನೋಡಬೇಕು. ತುಂಬ ಚೆನ್ನಾಗಿದೆ. ಮೇಯ್ನ್ ಥಿಂಗ್ ನನಗೆ ಇಷ್ಟ ಆಗಿದ್ದು, ಒಬ್ಬರ ಬಗ್ಗೆ ತಿಳ್ಕೊಂಡಲೇ ನಾವು ಸುಳ್ಳು ಹಬ್ಬಿಸ್ಬಾರ್ದು. ಅದರಿಂದ ಏನೇನಾಗುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ರೆ. ಎಂಡಿಂಗ್ ಅದು ಸೂಪರ್ ಆಗಿದೆ. ಜೊತೆಲಿರೋ ಫ್ರೆಂಡ್ಸೇ ಲಾಸ್ಟಲ್ಲಿ ನಮ್ಗೆ ಆಫ್ ಇಡೋದು ಅನ್ನೋದನ್ನು ಸಕ್ಕದಾಗಿ ತೋರಿಸಿದ್ದಾರೆ. ಥ್ಯಾಂಕ್ ಯು. ಚೆನ್ನಾಗಿದೆ. ಫೈಟ್ಗಳಂತೂ ತುಂಬ ಸಾಕತ್ತಾಗಿದೆ. ನಾವು ಟೈಗರ್ ಪ್ರಭಾಕರ್, ರಮೇಶ್ ಅಂಬರೀಷ್ ಏನೇನು ನೋಡ್ತಿದ್ದೋ ಅದಕ್ಕಿಂತಲೂ ತುಂಬ ಚೆನ್ನಾಗಿದೆ ಮೂವಿ. ಸ್ಟೋರಿನೂ ತುಂಬ ಚೆನ್ನಾಗಿದೆ. ನಾವು ಇನ್ನೂ ಏನಾಗುತ್ತೆ ಅಂತ ಮುಂದೆ ನೋಡಬೇಕು. ಆ ಥರ ಕಾತುರವಾಗಿದೆ ಪಿಕ್ಚರು. ತುಂಬ ಚೆನ್ನಾಗಿದೆ ಫಿಲಮ್. ಸೂಪರ್. ಸೂಪರ್ ಮೂವಿ ಅಂತೂ ಫುಲ್ ಚೆನ್ನಾಗಿತ್ತು. ಫೈಟಿಂಗ್ ಸೀನ್ ಅಂತೂ ಮಸ್ತ್ ಬ್ರೋ. ಚೆನ್ನಾಗಿತ್ತು. ಫ್ರೆಂಡ್ಸ್ ಜೊತೆ ಹೆಂಗಿರಬೇಕು ಅಂತ, ಹೆಂಗೆ ಟಿಕ್ಕ ಹೊಡಿತಾರೆ ಅಂತ ತೋರಿಸ್ತಾರೆ. ಮೂವಿ ಸೂಪರ್ ಆಗಿದೆ. ಹಳ್ಳಿ ಸೊಗಡಿನ ಫಿಲಿಮು, ಎಲ್ಲರೂ ನೋಡ್ಬೋದು. ನಟರಾಜ್ ಸರ್ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೂಪರ್ ಆಗಿದೆ ಸರ್. ಒಂಥರ ಹಳ್ಳಿ ಸೊಗಡಿನಲ್ಲಿ ಲವ್ ಸ್ಟೋರಿ ತುಂಬ ಚೆನ್ನಾಗಿದೆ. ನಮ್ಮ ಕಲ್ಯಾಣ ಕರ್ನಾಟಕ ಥರ ಇದೆ, ಹೈದರಾಬಾದ್ ಕರ್ನಾಟಕ ಥರ. ಒಳ್ಳೆ ಸೂಪರ್ ಬಿಟ್ಟು ಮಾಸ್ ಮೂವಿ ಅಂತ ಹೇಳ್ಬೋದು. ಮಾಸ್ ಮೂವಿ ಇಷ್ಟಪಡೋರು ಖಂಡಿತ ಥಿಯೇಟ್ರಿಗೆ ಬಂದು ಮೂವಿ ನೋಡಬೇಕು. ಹೊಸ ಟೀಮ್ ಅಂತ ಅನ್ನಿಸ್ತಾ ಇಲ್ಲ, ಹೊಸ ಹೀರೋ ಅಂತಾರೆ. ಬಟ್ ಹೊಸ ಹೀರೋ ಅಂತ ಎಲ್ಲೂ ಅನ್ನಿಸ್ತಿಲ್ಲ. ಆ್ಯಕ್ಟಿಂಗ್ ಸಖತ್ತಾಗಿದೆ. ನಮ್ಮ ಯಶ್ ಶೆಟ್ಟಿ ಅವ್ರದ್ದು ಎಂಟ್ರೆನ್ಸ್ ಸೀನ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿತ್ತು. ಮತ್ತು ಕ್ಲೈಮ್ಯಾಕ್ಸು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಯಾರು. ಅನ್ಎಕ್ಸ್ಪೆಕ್ಟೆಡ್ ಕ್ಲೈಮ್ಯಾಕ್ಸಲ್ಲೂ ರಿವೀಲ್ ಮಾಡಬಾರ್ದು. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಲವ್ ಸೀನ್ ಇಷ್ಟ ಆಯಿತು. ಬಟ್ ಎಂಡಿಂಗಲ್ಲಿ ಅವ್ರದ್ದು ಇಬ್ಬರದು ಹೆಂಗೆ ಎಂಡಿಂಗ್ ಲವ್ ಮಾಡ್ತಾರೆ ಅದು ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ನನ್ನ ವಾಯ್ಸ್ ತುಂಬ ಚೆನ್ನಾಗಿದೆ, ನ್ಯಾಚುರಲ್ ಆಗಿದೆ. ನೆಕ್ಸ್ಟ್ ಏನಾಗುತ್ತೆ ಅಂತ ಕ್ಯೂರಿಯಾಸಿಟಿ ಇರುತ್ತೆ. ಅವ್ರದ್ದು ಮೊದಲನೇ ಮೂವಿ ಅಂತಲೇ ಅನಿಸಿಲ್ಲ. ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗ್ ಬಗ್ಗೆ ಏನು ಅಷ್ಟು ಚೆನ್ನಾಗಿದೆ. ನ್ಯಾಚುರಲ್ ಆಗಿದೆ ಮೂವಿ. ಕ್ಯೂರಿಯಾಸಿಟಿ ಇದೆ, ನೆಕ್ಸ್ಟ್ ಏನಾಗುತ್ತೆ ಅಂತ. ಕ್ಲೈಮ್ಯಾಕ್ಸ್ ಕೂಡ ಚೆನ್ನಾಗಿದೆ, ಸಸ್ಪೆನ್ಸ್ ಆಗಿದೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. ತುಂಬ ಚೆನ್ನಾಗಿತ್ತು. ಆ್ಯಕ್ಟಿಂಗ್, ಲವ್ ಸೀನ್, ಫೈಟಿಂಗ್, ಎನಿಥಿಂಗ್, ಸಾಂಗ್, ಅಲ್ಟಿಮೇಟ್. ಮೂವಿ ತುಂಬ ಚೆನ್ನಾಗಿದೆ. ಸಾಂಗ್ಸ್ ಎಲ್ಲ ಚೆನ್ನಾಗಿದೆ. ಯಾಕೆಂದರೆ ಸ್ಟೋರಿ ಎಲ್ಲ ಕ್ಲೀನಾಗಿದೆ, ಎಲ್ಲ ಅರ್ಥ ಆಗುತ್ತೆ. ಚೆನ್ನಾಗಿದೆ. ಎಲ್ಲರೂ ನೋಡುವಂಥ ಮೂವಿ. ಎಂಟರ್ಟೈನಿಂಗ್ ಇದೆ, ಚೆನ್ನಾಗಿದೆ. ಚೆನ್ನಾಗಿತ್ತು. ಆಲ್ ದ ಸಾಂಗ್ಸ್ ಚೆನ್ನಾಗಿತ್ತು. ಎವ್ರಿಬಡಿ ಆ್ಯಕ್ಟೆಡ್ ವೆಲ್. ದೇ ಆರ್ ಡನ್ ದ ಗುಡ್ ಜಾಬ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಒಂದು ಮೊಬೈಲ್ ಯಾರೋ ಶೋಮಾ, ನೀವೊಂಚೂರು ಹತ್ರ ಬನ್ನಿ ಹೇಳ್ತೀನಿ.